ಕಾಂಗ್ರೆಸ್ ಬಿಜೆಪಿ ಮಧ್ಯೆ ಮೆಟ್ರೋ ಕ್ರೆಡಿಟ್ ವಾರ್ ಶುರುವಾಗಿದೆ. ಬೆಂಗಳೂರಿನಲ್ಲಿ ಸಿಎಂ ಹೊತ್ತಿಸಿದಂತ ಕಿಡಿ ಇಡೀ ರಾಜ್ಯಾದ್ಯಂತ ಈಗ ಬೆಂಕಿ ಹೊತ್ಕೊಂಡಿದೆ. ಕಾಂಗ್ರೆಸ್ ಮತ್ತು ಬಿಜೆಪಿಯ ನಡುವೆ ಈ ಮೆಟ್ರೋವಿನ ಕ್ರೆಡಿಟ್ ವಾರ್ ಶುರುವಾಗ್ತಿದೆ. ಅದು ಕೂಡ ಬೆಂಗಳೂರಿನಲ್ಲಿ ಸಿಎಂ ಹೊತ್ತಿಸಿದಂತ ಒಂದು ಕಿಡಿ ಇಡೀ ರಾಜ್ಯಾದ್ಯಂತ ಧಗಧಗ ಅಂತಿದೆ. ಬೆಳಗಾವಿಯಲ್ಲಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಆಕ್ರೋಶ ಹೊರಗಾಕಿದ್ದಾರೆ. ನಮ್ಮ ಮೆಟ್ರೋ ಯೋಜನೆ ಕೇಂದ್ರ ಸರ್ಕಾರದ್ದು, ಇನ್ನು ರಾಜ್ಯದಲ್ಲಾಗಿರುವಂತಹ ದಿವಾಳಿಯ ಕ್ರೆಡಿಟ್ ಸಿದ್ದರಾಮಯ್ಯನವರು ತೆಗೆದುಕೊಳ್ಳಿ. ಗ್ಯಾರಂಟಿ ಯೋಜನೆ ತಂದು ಕರ್ನಾಟಕವನ್ನೇ ದಿವಾಳಿ ಮಾಡಿದ್ದಾರೆ. ಪ್ರಧಾನಿ ಮೋದಿ ಭಾರತವನ್ನ 5ನೇ ಆರ್ಥಿಕ ರಾಷ್ಟ್ರವನ್ನಾಗಿ ಮಾಡಿದ್ದಾರೆ. ಸಣ್ಣ ಚಿಲ್ಲರೆ ರಾಜಕಾರಣ ಬೇಡಿ, ರಾಜ್ಯದಲ್ಲಿ ಸಾಕಷ್ಟು ಸಮಸ್ಯೆ ಇದೆ. ಮೋದಿ ಬಗ್ಗೆ ಮಾತನಾಡೋ ನೈತಿಕತೆ ಕಾಂಗ್ರೆಸ್ಗಿಲ್ಲ ಅಂತ ಬಿಜೆಪಿಯ ಉಚ್ಚಾಟಿತ ಶಾಸಕ ಯತ್ನಾಳ್ ಅವರು ಆಡಿರುವಂತಹ ಮಾತಿದು. ಆ ನಿಟ್ಟಿನಲ್ಲಿ ಒಂದು ಕೌಂಟರ್ ಅನ್ನ ಕೊಟ್ಟಿದ್ದಾರೆ. ಈಗಾಗಲೇ ಕ್ರೆಡಿಟ್ ವಾರ್ ದೊಡ್ಡ ಮಟ್ಟದ ಸದ್ದು ಮಾಡ್ತಿದ್ರ ನಡುವೆ ಶಾಸಕ ಯತ್ನಾಳ್ ಅವರು ಆಕ್ರೋಶವನ್ನ ಹೊರಗಾಕಿದ್ದಾರೆ. ನೋಡ್ರಿ, ಮೆಟ್ರೋ ಇದು ಕೇಂದ್ರ ಸರ್ಕಾರದ ಯೋಜನೆ. ಇದರ ಕ್ರೆಡಿಟ್ ಏನ್ ತಗೋತಾರೆ? ಕ್ರೆಡಿಟ್ ಅವರು ಸಿದ್ದರಾಮಯ್ಯನವರು ಕರ್ನಾಟಕದಲ್ಲಿ ಒಂದು ದಿವಾಳಿ ಏನಾಗಿದೆಯಲ್ಲ ಅದ್ರ ಕ್ರೆಡಿಟ್ ತಗೊಳ್ಳಿ. ಗ್ಯಾರಂಟಿ ಮಾಡಿ ಇಡೀ ಕರ್ನಾಟಕನೇ ದಿವಾಳಿ ಮಾಡ್ಯಾರ. ಮೋದಿಯವರು ಇಡೀ ದೇಶವನ್ನ ಜಗತ್ತಿನ 5ನೇ ಒಂದು ಆರ್ಥಿಕ ರಾಷ್ಟ್ರ ಮಾಡ್ಯಾರ. ಕ್ರೆಡಿಟ್ ಅದ್ರ ಬಗ್ಗೆ ತಗೊಳ್ಳಿ, ಬಿಟ್ಟು ಮೆಟ್ರೋ ಸಲುವಾಗಿ ಇವೇನು ಇದ್ರ ಬಸ್ ಬಂದವಲ್ಲ, ಎಲೆಕ್ಟ್ರಿಕಲ್ ಬಸ್ಗಳು, ಅವು ಕೇಂದ್ರ ಸರ್ಕಾರ ಕೊಟ್ಟಿದ್ದೆ. ಇಂಥವೆಲ್ಲ ಸಣ್ಣ ಚಿಲ್ಲರೆ ರಾಜಕಾರಣ ಮಾಡೋದು ಬಿಟ್ಟು ಸಾಕಷ್ಟು ಸಮಸ್ಯೆ ಅದಾವು ರಾಜ್ಯದಲ್ಲಿ, ಸಾಕಷ್ಟು ಸಮಸ್ಯೆ ಅದಾವು. ಆ ಕಡೆ ಸಿದ್ದರಾಮಯ್ಯನವರು DK ಶಿವಕುಮಾರ್ ಅವರು ಕೆಲಸ ಮಾಡಲಿ, ಬಿಟ್ಟು ಮೋದಿಯವ್ರ ಬಗ್ಗೆ ಮಾತಾಡೋಷ್ಟು ನೈತಿಕತೆ ಕಾಂಗ್ರೆಸ್ನಾಗ ಯಾರಿಗೂ ಇಲ್ಲ. ನೋಡ್ರಿ, ಮೆಟ್ರೋ ಇದು ಕೇಂದ್ರ ಸರ್ಕಾರದ ಯೋಜನೆ. ಇದರ ಕ್ರೆಡಿಟ್ ಏನ್ ತಗೋತಾರೆ? ಕ್ರೆಡಿಟ್ ಅವರು ಸಿದ್ದರಾಮಯ್ಯನವರು ಕರ್ನಾಟಕದಲ್ಲಿ ಒಂದು ದಿವಾಳಿ ಏನಾಗಿದೆಯಲ್ಲ ಅದ್ರ ಕ್ರೆಡಿಟ್ ತಗೊಳ್ಳಿ. ಗ್ಯಾರಂಟಿ ಮಾಡಿ ಇಡೀ ಕರ್ನಾಟಕನೇ ದಿವಾಳಿ ಮಾಡ್ಯಾರ. ಮೋದಿಯವರು ಇಡೀ ದೇಶವನ್ನ ಜಗತ್ತಿನ 5ನೇ ಒಂದು ಆರ್ಥಿಕ ರಾಷ್ಟ್ರ ಮಾಡ್ಯಾರ. ಕ್ರೆಡಿಟ್ ಅದ್ರ ಬಗ್ಗೆ ತಗೊಳ್ಳಿ, ಬಿಟ್ಟು ಮೆಟ್ರೋ ಸಲುವಾಗಿ ಇವೇನು ಇದ್ರ ಬಸ್ ಬಂದವಲ್ಲ, ಎಲೆಕ್ಟ್ರಿಕಲ್ ಬಸ್ಗಳು, ಅವು ಕೇಂದ್ರ ಸರ್ಕಾರ ಕೊಟ್ಟಿದ್ದೆ. ಇಂಥವೆಲ್ಲ ಸಣ್ಣ ಚಿಲ್ಲರೆ ರಾಜಕಾರಣ ಮಾಡೋದು ಬಿಟ್ಟು ಸಾಕಷ್ಟು ಸಮಸ್ಯೆ ಅದಾವು